ಕೂಡ ನಡೀತದ ಅಂತ ತಿಳ್ಕೊಂಡು ಏನು ಮಾಡಿದರು, ಅದಕ್ಕೆ ಅವರು ಗೃಹಸ್ಥ ಆಶ್ರಮವನ್ನು ಆಯ್ಕೆ ಮಾಡಿಕೊಂಡು ಅವರ ಸಂಸಾರದೊಳಗೆ ಪ್ರಪಂಚದೊಳಗೆ ಪಾರಮಾರ್ಥ ತಿಳ್ಕೋಬೇಕೆನ್ನುವುದಕ್ಕಾಗಿ ಅವರು ಮದುವೆ ಆಗಿ ಸಂಸಾರ ನಡೆಸ್ಕೊಂಡು ಹೊಂಟ್ರು. ಹೇಗೆ ನಡ್ಕೊಂಡು ಹೊಂಟ್ರಪ್ಪ ಅಂತ ತಿಳ್ಕೊಂಡ್ರೆ, ಮಹಾದೇವಮ್ಮ ತಾಯಿಯವರು ಕೂಡ ಹಾಗೆ ಮನೆ ಒಳಗೆ ಯಾರಿಗೂ ಕೂಡ ಹಿಂಗೆ ಅಂತ ತಿಳ್ಕೊಂಡು ಅನ್ನಲಿಲ್ಲ. ಅತ್ತೆ ಮಾವರನ್ನು ತಂದೆ ತಾಯಿಗಳನ್ನು ತಿಳ್ಕೊಂಡು ಜೋಪಾನ ಮಾಡಿದ್ರು ಅವರು. ಅತ್ತೆ ಮಾವರನ್ನು ತಂದೆ ತಾಯಿಗಳನ್ನು ಗಂಡನೇ ದೇವರು ಅನ್ನಂಗಿಲ್ಲೇನು, ಮನೆಯೇ ಗುಡಿಯಮ್ಮ ಗಂಡನೇ ದೇವರು, ಗಂಡನ ಹೊರತು ಗತಿಯಿಲ್ಲ ಎನಗೆ ಅಂತ ತಿಳ್ಕೊಂಡಂತಾರೆ. ಮನೆಯೇ ಗುಡಿಯಮ್ಮ ಅಂತಾರೆ, ಪತಿಯೇ ದೇವರಮ್ಮ. ಅದಕ್ಕೆ ಗಂಡ ಹೆಂಡತಿ ಭಾಳ ಚೆನ್ನಾಗಿರ್ಬೇಕಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಹೆಂಗಿರ್ಬೇಕನ್ನುವುದನ್ನು ಶರಣರು ಕೂಡ ತಮ್ಮ ಬದುಕಿನೊಳಗೆ ತೋರಿಸಿಕೊಟ್ಟವರು. 40 ವಾರದ ವೀರೇಶ್ವರ ಶರಣರು ಕೂಡ ಅಷ್ಟೇ. ಅವರು ಕೂಡ ತಮ್ಮ ಬದುಕಿನೊಳಗೆ ಬಹಳಷ್ಟು ತಮ್ಮ ಸಂಸಾರದ ಉದ್ದಕ್ಕೂ ಕೂಡ ಬಹಳ ಚೆನ್ನಾಗಿ ಸಂಸಾರವನ್ನು ನಡೆಸಿಕೊಂಡು ಹೊರಟವರು. ಹಾಗೆ ಶರಣಬಸಪ್ಪನವರು ಕೂಡ ತಮ್ಮ ಜೀವನದಲ್ಲಿ ಕೂಡ ಮಹಾದೇವಮ್ಮನವರನ್ನ ಕರ್ಕೊಂಡು ಆ ರೀತಿ ಒಳಗೆ ಬದುಕನ್ನು ನಡೆಸಿಕೊಂಡು ಹೊರಟವರು. ಮತ್ತು ಜೇಡರ ದಾಸಿಮಯ್ಯನವರನ್ನು ತಿಳ್ಕೊಂಡು ಹಾಗೆ ಹೋದರು. ನಿಮಗೆಲ್ಲರಿಗೂ ಗೊತ್ತದ ಜೇಡರ ದಾಸಿಮಯ್ಯನವರು ಎಂಥ ಸಂಸಾರವನ್ನು ಮಾಡ್ತಾರೆ, ಯಾವ ರೀತಿ ಬದುಕನ್ನು ಕಟ್ಟಿಕೊಂಡ್ರು ಅವರು. ಒಂದು ದಿನ ಯಾರೋ ಜಗಳ ಹಾಡಿ ಬಂದಿದ್ದರು. ಎಷ್ಟೋ ಮಂದಿ ಜಗಳ ಹಾಡ್ತಾರೆ ಜಗತ್ತಿನೊಳಗೆ, ಎಲ್ಲರೂ ಜಗಳ ಹಾಡೋರು. ಜಗಳ ಸಂಸಾರ ಅಂದ ಬಳಿಕ ಯಾರ ಮನೆಗಿಲ್ಲ ಜಗಳ, ಎಲ್ಲರ ಮನೆಗೂ ಜಗಳ ಇರೋದಿಲ್ಲ. ಯಾರ ಮನೆಗಿಲ್ಲ ಹೇಳ್ರಿ, ಜಗಳ ಹಾಡಿದ ಇರ್ತಕ್ಕಂಥ ವ್ಯಕ್ತಿನೇ ಇಲ್ಲ. ಅಷ್ಟೇ ಅಲ್ರಿ, ಎಲ್ಲಿ ಶಿವ ಅಂತ ತಿಳ್ಕೊಂಡು ಅಂತೀವಲ್ಲ, ಶಿವ ಪಾರ್ವತಿ ಒಳಗೆ ಅವರು ಜಗಳ ಆಡಕತ್ತಾರ. ಅವರು ಜಗಳ ನಡೆದೈತಿ. ಅವ್ರದ್ದು ಹೆಂಗೆ ಜಗಳ ನಡೆದೈತಿ, ಮ್ಯಾಗ ಗಂಗೆ ಕುಂದಿರ್ಸ್ಕೊಂಡ ನಾವು ಪರಮಾತ್ಮ, ಕೆಳ ತೊಡೆ ಮೇಲೆ ಪಾರ್ವತಿ ಕುಂದಿರ್ಸ್ಕೊಂಡನ. ನಾನು ಯಾಕೆ ಕೆಳಗಿಳಿಲ್ಲ ಅಂತ ಆಕೆ ಅಂತಾಳ, ನೀ ಕೆಳಗಿಳಿ ಅಂತ ಇವ ಅಂತಾನ. ಏನು ಮಾಡು, ಅವರು ಜಗಳ ನಡೆದೈತಿ. ಅದಕ್ಕೆ ಎಲ್ಲರಿಗೂ ಕೂಡ ಜಗಳ ನಡೆದೈತಿ. ಯಾರ್ದು ತಿಳ್ಕೊಂಡು ಸಂಸಾರ ವಿಷಮ ಅಂತ ಕರೆದ್ರು. ಅದಕ್ಕೆ ವಿಷಮ ಸಂಸಾರವಿದು ಕನಸೆಂದು ಹರಿ ಅಂತ ತಿಳ್ಕೊಂಡಂದ್ರೆ ಅವರು. ಇದು ಪ್ರಪಂಚ ಹೇಗಿದೆ ಅಂತ ತಿಳ್ಕೊಂಡಂದ್ರೆ ವಿಷಮ, ಸಮ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದಿಲ್ಲ ಒಂದು ಕಡಿಮೆ ಆಗೋದ, ಇದು ಕಡಿಮೆ ಆಗುವಂತನೂ ಹೋಗ್ತಿರ್ತೈತಿ. ಅದಕ್ಕೆ ವಿಷಮ ಸಂಸಾರವಿದು ಕನಸೆಂದು ಹರಿ ಅಂತ ತಿಳ್ಕೊಂಡಂತಾರೆ. ಹಾಗೆ ಶರಣಬಸವೇಶ್ವರರು ದಿನನಿತ್ಯ ಇರುವಂಥ ಸಮಯದೊಳಗೆ ಆ ರೀತಿ ನಡ್ಕೊಂಡು ಹೊರಟಿದ್ರು. ಆದರೆ ಅವರು ಒಂದು ಗುರುಗಳ ಮಾತಿಗೆ ಬೆಲೆ ಕೊಟ್ಕೊಂಡು ಏನು ಮಾಡಿದರು, ದಿನನಿತ್ಯ ದಾಸೋಹವನ್ನು ನಡೆಸ್ಕೊಂಡು ಹೋಗಬೇಕಪ್ಪ ಅಂತ ತಿಳ್ಕೊಂಡಂದ್ರೆ ಅವರು. ದಾಸೋಹವನ್ನು ನಡೆಸ್ಕೊಂಡು ಹೋಗು ಅಂತ ತಿಳ್ಕೊಂಡಂದ ಬಳಿಕ ಆಯ್ತರಿ ಅಂತ ತಿಳ್ಕೊಂಡು ಅವರು ದಾಸೋಹವನ್ನು ಪ್ರಾರಂಭ ಮಾಡಿಸ್ತಾರೆ. ಗುರುಗಳ ಅಪ್ಪಣೆಯ ಮೇರೆಗೆ ದಾಸೋಹನೂ ಕೂಡ ನಡೀತದೆ. ಹಾಗಾಗಿ ಅಂಥ ಒಂದು ಶರಣ ಬಸವೇಶ್ವರರ ಒಂದು ಜೀವನ ದರ್ಶನದೊಳಗೆ ಇವತ್ತಿನ ದಿವಸ ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಶಾಂತಿವೀರ ಮಹಾಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ. ಆಗಮಿಸಿರುವಂಥ ಪೂಜ್ಯರು ನಮ್ಮ ಗ್ರಾಮದ ವತಿಯಿಂದ ಪೂಜ್ಯರಿಗೆ ಈಗ ಗೌರವದ ಸನ್ಮಾನ ನೀಡಬೇಕು ಅಂತ ತಿಳ್ಕೊಂಡು ಕೇಳಿಕೊಳ್ತಾ ಇದ್ದೇನೆ. ನಾಗಪ್ಪ ಕೊಂಡಗುರಿ, ಶಿಷ್ಯಪ್ಪ ಗುಳೇದವರು ವೇದಿಕೆ ಹತ್ರ ಬಂದು ಪೂಜ್ಯರಿಗೆ ಗೌರವದ ಸನ್ಮಾನ ನೀಡಬೇಕಂತ ತಿಳ್ಕೊಂಡು ಕೇಳಿಕೊಳ್ತಾ ಇದ್ದೇನೆ.
ಹಲೋ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ತಿಳಿಯದೆ ಹೆಣ್ಣಿನ ಹಾಳಾಯ್ತು ಜೀವನ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ತಿಳಿಯದೆ ಹೆಣ್ಣಿನ ತಿಳಿಯದೆ ಹೆಣ್ಣಿನ ಹಾಳಾಯ್ತು ಜೀವನ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ತವರೂರು ತಾವರೆಗೆನ್ನು ಪತಿ ಮನೆಯ ಬೆಳಗುವ ಕಣ್ಣು ತವರೂರು ತಾವರೆಗೆನ್ನು ಪತಿ ಮನೆಯ ಬೆಳಗುವ ಕಣ್ಣು ಜಾರಿದರೆ ಬಾಳೆ ಮಣ್ಣು ಉಳಿ ನೀನು ಚಿರಂತರ ಇರು ನೀನು ಚಿರಂತರ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಬಂಗಾರ ಯಾತಕ್ಕೆ ಬೇಕು ಮಾಂಗಲ್ಯ ಭಾಗ್ಯವೇ ಸಾಕು ಬಂಗಾರ ಯಾತಕ್ಕೆ ಬೇಕು ಮಾಂಗಲ್ಯ ಭಾಗ್ಯವೇ ಸಾಕು ಮೂಗಲ್ಲಿ ಮೂಗುತಿ ಹಾಕು ಬಳೆ ನುಡಿಸೋ ಝಂಜನ ಬಳೆ ನುಡಿಸೋ ಝಂಜನ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಪತಿ ಸೇವೆ ನಿನಗಿರಬೇಕು ಪತಿ ಆಜ್ಞೆ ಪಾಲಿಸಬೇಕು ಪತಿ ಸೇವೆ ನಿನಗಿರಬೇಕು ಪತಿ ಆಜ್ಞೆ ಪಾಲಿಸಬೇಕು ಸತ್ಯ ಸಾವಿತ್ರಿಯಾಗಿರಬೇಕು ಇದೆ ನಿನ್ನ ಜೀವನ ಇದೆ ನಿನ್ನ ಜೀವನ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಮಡಿಲಲ್ಲಿ ಮಗುವಿರಬೇಕು ಸೊಗಸಾದ ಹೆಸರಿಡಬೇಕು ಮಡಿಲಲ್ಲಿ ಮಗುವಿರಬೇಕು ಸೊಗಸಾದ ಹೆಸರಿಡಬೇಕು ವಿನಯಶೀಲರಾಗಿರಬೇಕು ಇದೆ ನಿನ್ನ ಸಾಧನ ಇದೆ ನಿನ್ನ ಸಾಧನ ಹನೆಯಲ್ಲಿ ಕುಂಕುಮ
ಹೆಣ್ಣಿಗದು ಭೂಷಣ ಹನೆಯಲ್ಲಿ ಕುಂಕುಮ ಹನೆಯಲ್ಲಿ ಕುಂಕುಮ ಹನೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ಭೂಷಣ ಅಂತ ಜಾನಪದ ನೀವು ಹಾಡಿರ್ತಕ್ಕಂಥದ್ದು ಅದು ಜನರ ಬಾಯಿಯಿಂದ ಬಂದಿರುವಂಥ ಒಂದು ಜಾನಪದ. ಅಂಥ ಒಂದು ಹಣೆಯಲ್ಲಿ ಕುಂಕುಮ ಅಂತ ಹೇಳಿದರು. ನಿಮಗೆಲ್ಲರಿಗೂ ಒಂದು ಘಟನೆ ಹೇಳಬೇಕು. ಮುತ್ತು ಐದು ಮುತ್ತೈದೆ ಅಂತ ಕರೆದರು ನಿಮಗೆ, ಹೌದಲ್ಲ? ಮುತ್ತೈದೆ ಅಂತ ತಿಳ್ಕೊಂಡಂತಾರೆ. ಮುತ್ತು ಐದು ನಾದ ವೇದಗಳನ್ನು ಕೇಳುವ ಕಿವಿಯ ಓಲೆ ಒಂದು ಮುತ್ತು ಅಂದರು. ನಾದ ವೇದಗಳನ್ನು ಕೇಳುವಂಥ ಕಿವಿಯ ಓಲೆ. ನಿಮ್ಮ ಕಿವಿ ಒಳಗೆ ಮದುವೆ ಸಮಯದಾಗ ಏನು ಮಾಡ್ತಾರೆ, ಎಷ್ಟು ಬಡವರಿದ್ದರೂ ಕೂಡ ನಿಮಗೆ ಬಂಗಾರದನ್ನು ಗಂಡನ ಮನೆಯವರು ಕೊಡ್ತಾರೆ. ಏನಂತೀರ ಅವಕ್ಕೆ? ಏನಂತೀರಿ? ಏನಂತೀರಲ್ಲ ಅವಕ್ಕೆ? ಅಲ್ರಿ, ಅಲ್ಲಿ ಕುತ್ಕೊಂಡಾಗ ಯಾ ನಮ್ಮನೆ ಮಾತಾಡ್ತಿರ್ತೀರಿ, ಇಲ್ಲಿ ಕುತ್ಕೊಂಡು ಮತ್ತೆ ಕಾಯಿ ಏನವಲ್ರಲ್ಲ. ಅವು ಏನು ಬುಗುಡಿ ಕಡ್ಡಿ ಏನಂತಿರಲ್ಲ? ಹ್ಞೂನ್ರಿ ಅವು ಹೆಂಗ್ಯಾಕೆ ಅಲ್ಲಿ ಕುತ್ಕೊಂಡು ಜೋರು ಬಾಯಿ ಮಾತಾಡ್ತಾರೆ. ಅವು ಬಂಗಾರದ ಇರ್ತಾವೆ, ಏನು ಹಿತ್ತಾಳೆ ಇರ್ತಾವೆ. ಹಿತ್ತಾಳೆ ಕೊಟ್ಟರು ಸುಮ್ಮನೆ ಇದ್ದೀರ ನೀವು? ಸುಮ್ಮನೆ ಇರೋಕ್ಕಾಕೈತೆ ನಿಮ್ಮಿಂದ? ನೀವು ಅಂತೀರಿ ಏನು ಕೊಟ್ಟರು ಗಂಡನ ಮನೆಯವರು? ಅವ್ರು ಮೊದಲಿಗೆ ಮಾತಾಡೋದು ಬುಗುಡಿ ಕಡ್ಡಿ ಐದು ಸಮಾನ, ಇದನ್ನು ಮುಂದಿಟ್ಟ ಮಾತಾಡ್ತಾರೆ, ಹೌದಲ್ಲ? ನಿಮ್ಮ ಕಿವಿ ಒಳಗೆ ಬಂಗಾರದ ಓಲೆನ ಯಾಕೆ ಹಾಕಿದ್ರಿ? ಹಿತ್ತಾಳೆ ಹಾಕ್ಬೇಕಾಗಿತ್ತು, ಕಬ್ಬಿಣದ ಹಾಕ್ಬೇಕಾಗಿತ್ತು, ಹೌದಲ್ಲ? ಯಾಕೆ ಕಬ್ಬಿಣದ ಹಾಕಲಿಲ್ಲ, ಹಿತ್ತಾಳೆ ಯಾಕೆ ಹಾಕಲಿಲ್ಲ ಅಂದ್ರೆ, ನೀವು ಗಂಡನ ಮನೆಗೆ ಹೋದ ಬಳಿಕ ನೀವು ಗಂಡನ ಮನೆ ಒಳಗೆ ಬಂಗಾರದಂಥ ಮಾತುಗಳನ್ನು ಕೇಳಲಿ ಎನ್ನುವುದಕ್ಕಾಗಿ ನಿಮ್ಮ ಕಿವಿ ಒಳಗೆ ಬಂಗಾರದ ಓಲೆಗಳು ಬಂಗಾರದ ಓಲೆಗಳು, ಬಂಗಾರದಂಥ ಮಾತುಗಳನ್ನು ಕೇಳಲಿ ಎನ್ನುವುದಕ್ಕಾಗಿ ಬಂಗಾರದ ಓಲೆಗಳನ್ನು ನಿಮ್ಮ ಕಿವಿ ಒಳಗೆ ಹಾಕಿದರು. ಕಬ್ಬಿಣದ ಹಾಕಲಿಲ್ಲ, ಹಿತ್ತಾಳೆ ಹಾಕಲಿಲ್ಲ. ಕಬ್ಬಿಣದ ಹಾಕಿದ್ರೆ ಕಬ್ಬಿಣ ಮಾತು ಕೇಳಬೇಕಾಗಿತ್ತು, ಅದಲ್ಲ? ಹಿತ್ತಾಳೆ ಮಾತು ಕೇಳಬೇಕಾಗಿತ್ತು. ನೀವು ಬಂಗಾರದ ಓಲೆಗಳನ್ನು ಹಾಕಿಕೊಂಡ ನೀವು ಬಂಗಾರ ಮಾತು ಕೇಳಕ್ಕೆ ಒಲ್ಲೆ ಅಂತೈತಿ ನಿಮ್ಮ ಕಿವಿ, ಹೌದಲ್ಲ? ಬೆಳಗ್ಗೆ ಕರೆದ್ರಾಗ ಒಂದಿದ್ದದ್ದು ಎರಡು ಆಕೈತಿ, ಅಲ್ಲಿ ನೀವು ಭಾಳ ಚಲೋ ಇದ್ದೀರಿ. ಒಂದಿದ್ದದ್ದು ಎರಡು ಆಕೈತಿ, ಒಂದಿದ್ದದ್ದು ಎರಡು ಆತಂತ ಭಿಕ್ಷುಕ ಪಾಡ ಆತಾಳು ನನಗೆ ಭಿಕ್ಷೆ ಬೇಡಕ್ಕ ಅಂತ ಅವ ಅಂದ. ಒಂದು ಮನೆ ಇದ್ದದ್ದು ಎರಡು ಮನೆ ಆದ ಬಳಿಕ ಅದಕ್ಕೆ ಬಂಗಾರದ ಓಲೆಗಳು ಮತ್ತು ನಾದ ವೇದಗಳನ್ನು ಕೇಳುವ ಕಿವಿಯ ಓಲೆ ಒಂದು ಮುತ್ತು. ಸದಾವ ಕಾಲ ತವರು ಮನೆಗೆ ಗಂಡನ ಮನೆಗೆ ಹೋಗಿ ಬರಲಿಕ್ಕಾಗಿ ನಿನಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಲೊಳಗಿರುವಂಥ ಕಾಲುಂಗುರ ಒಂದು ಮುತ್ತು. ಗಂಡನ ಮನೆಗೆ ತವ್ರ ಮನೆಗೆ ನಿನಗೆ ತಿರುಗಲಿ ಎನ್ನುವುದಕ್ಕಾಗಿ, ಹೋಗಿ ಬರಲಿ ಎನ್ನುವುದಕ್ಕಾಗಿ ಕಾಲುಂಗುರ ಅನ್ನುವುದು ಒಂದು ಮುತ್ತು. ಮತ್ತು ಇನ್ನೊಂದು ಏನಂತ ತಿಳ್ಕೊಂಡಂದ್ರೆ, ಮೂಗಿನಲ್ಲಿ ಶೋಭಿಸುವಂಥ ಮೂಗುತಿ ಒಂದು ಮುತ್ತು. ಮೂಗುತಿ, ಆ ಮೂಗುತಿ ಏನಂತ ತಿಳ್ಕೊಂಡ್ರೆ, ಸದಾಕಾಲ ನಿನ್ನ ದೃಷ್ಟಿ ಕೆಳಗಿರಲಿ, ಮೂಗಿನ ಮೇಲೆ ಇರಲಿ ಎನ್ನುವುದಕ್ಕಾಗಿ ಮೂಗುತಿ ಅನ್ನುವುದು ಒಂದು ಮುತ್ತು. ಮೂಗುತಿ ಏನೈತಲ್ಲ, ನಿಮ್ಮ ದೃಷ್ಟಿ ಆ ಮೂಗಿನ ಮೇಲೆ ಇರಬೇಕು, ಮೂಗಿನ ಮೇಲೆ ಇರಲಿ ಎನ್ನುವುದಕ್ಕಾಗಿ ಮೂಗುತಿ ಎನ್ನುವುದು ಒಂದು ಮುತ್ತು. ಇನ್ನೊಂದು, ನಿನ್ನ ಬದುಕು ಹಸುರಾಗಲಿ ಎನ್ನುವುದಕ್ಕಾಗಿ ನೀನು ಹಸಿರು ಬಳೆ ತುಟ್ಟುಕೋ ಅಂತ ತಿಳ್ಕೊಂಡು, ಹಸಿರು ಬಳೆ ಅಂತ ತಿಳ್ಕೊಂಡು ಒಂದು ಮುತ್ತು. ಇನ್ನು ಮದುವೆಯ ಸಮಯದೊಳಗೆ ನಿಮಗೆಲ್ಲರಿಗೂ ಕೂಡ, ಮದುವೆ ಸಮಯದೊಳಗೆ ನಿಮಗೆಲ್ಲರಿಗೂ ನೀವು ಯಾವ ಕಡೆ ಕೂತಿರ್ತೀರಿ ಹೇಳ್ರಿ? ಮದುವೆ ಸಮಯದಾಗ ಯಾವ ಕಡೆ ಕೂತಿರ್ತೀರಿ? ಬಲಕ್ಕೆ ಕೂತಿರ್ತಾರೆ, ತಾಳಿ ಕಟ್ಟಿಂದ ಎಡಕ್ಕೆ ಕುಂದಿರಿಸ್ತಾರೆ. ಇವತ್ತಿನಿಂದ ನನಗೆ ನೀನು ನನ್ನ ಗಂಡ ಅಂದರೆ ಅಧಿಕಾರಿ, ಹೌದಲ್ಲ? ಇವತ್ತಿನಿಂದ ನೀನು ನಾ ಹೇಳ್ದಂಗೆ ಕೇಳಬೇಕು. ಇಷ್ಟು ದಿನ ಹಿಂಗಿತ್ತು, ಇವತ್ತು ಹಿಂಗೆ ಬಂದು ಎಡಕ್ಕೆ ಬಂದು ಅಂದ್ರೆ ಇವತ್ತಿನಿಂದ ನೀ ಹೇಳ್ದಂಗೆ ನಾ ಕೇಳ್ತೀನಿ ಅವನು ಅಂತಾನೆ. ಕೈ ಎತ್ತಿ ಇಡ್ರಿಬೇಕಾರೆ, ಕೈ ಎತ್ತಿ ಇಡ್ರಿ. ನಮ್ಮ ಅಣ್ಣನ ಬಳಗದವ್ರು ಭಾಳ ಜನ ಬಂದಾರೆ, ಮಾಡಲ್ದಿನ ಕುಂಟಾರ ಭಾಳ ಜನ ಬಂದೈತೆ. ಕೈ ಎತ್ತಿ ಇಡ್ರಿ, ಹೆಣ್ತಿ ಮಾತು ಯಾರು ಕೇಳಿಲ್ಲ ಅಂತೇಳಿ, ಹೌದಲ್ಲ? ಎಲ್ಲರೂ ಹೆಣ್ತಿ ಮಾತು ಕೇಳಿದವ್ರು, ಇನ್ಕ್ಲೂಡಿಂಗ್ ಆಲ್ಸೋ ನನ್ನ ಹಿಡ್ಕೊಂಡು ಹೇಳಕತ್ತೇನೆ. ಮತ್ತು ನೀ ಏನು ಕೇಳಿಲ್ಲ? ನಾನು ಹೇಳಿ ಕೇಳೀನಿ ರೀ, ಮತ್ತು ಕೇಳಿದಲ್ಲ ಇಲ್ಲಿ ಮತ್ತೆ ಕೂತೀನ, ಹೌದಲ್ಲ? ಕೇಳಿದ್ರೆ ಹಿಂಗಾಗೈತೆ, ಕೇಳಿಲ್ಲ ಅಂದ್ರೆ ನಾ ಇಲ್ಲಿ ಬಂದು ಕುಂದಿರ್ತಿದ್ದೆ. ಅದಕ್ಕೆ ಎಲ್ಲರೂ ಕೇಳಿದವ್ರು ಬಲಕ್ಕಿದ್ದಾರನ್ನ ಹೆಡಕ್ಕೆ ಕುಂದಿರ್ಸ್ಕೊತೀವಿ,
ಹೇಳೋ ಕುಂತ್ಕೊಂಡು ಬಳಿಕ ನೀ ಹೇಳ್ದಂಗೆ ನಾ ಕೇಳ್ತೀನಿ ಅಂತ ತಿಳ್ಕೊಂಡು ಹೇಳೋದು. ಅವತ್ತಿನಿಂದ ಬಂಧನ ಮದುವೆಗಿಂತ ಮೊದಲ ನಬಿಲಿನಂತಿರ್ತಾನ, ಎಂಗೇಜ್ಮೆಂಟ್ ಆದ ಬಳಿಕ ಸಿಂಹದಂತೆ ಆಗ್ತಾನ, ಮದುವೆ ಆದ ಬಳಿಕ ಹೆಂಗಕ್ಕನ ಕತ್ತಿಯಂತೆ. ಮತ್ತೆ ಕತ್ತಿಗೆ ಅಂದನ ಮದುವೆ ಆದ ಬಳಿಕ ಹೇಳ್ದಂಗೆ ಕೇಳೋದಿಲ್ಲ, ಬಂಧನ ಅಂತ ಕರೀತಾರೆ. ಮದುವೆಗಿಂತ ಮೊದಲು ಹುಡುಗ ನಬಿಲಂಗಿರ್ತಾನ, ಎಂಗೇಜ್ಮೆಂಟ್ ಆದ ಬಳಿಕ ಸಿಂಹದಂತ ಆಗ್ತಾನ, ಮತ್ತು ಮದುವೆ ಆದ ಬಳಿಕ ಕತ್ತಿ ಅಂತ ತಿಳ್ಕೊಂಡ್ರೆ ಏನು? ಮತ್ತು ಮದುವೆ ಅನ್ನುವುದು ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ಕೊಡ್ತದ, ಗಂಡಿಗೆ ಬಂಧನವನ್ನು ನೀಡುತ್ತದೆ. ಗಂಡಿಗೆ ಬಂಧನ ಹೌದಲ್ರಿ, ಗಂಡಿಗೆ ಬಂಧನ. ಹೆಣ್ಮಕ್ಳಿಗೆ ಭಾಳ ಸ್ವಾತಂತ್ರ್ಯ ಸಿಗ್ತದೆ, ಭಾಳಷ್ಟು ಫ್ರೀ ಆಗಿರ್ತೈತಿ. ಆದರೆ ಗಂಡು ಮಕ್ಳಿಗೆ ಹಂಗಲ್ಲ, ಬಂಧನ. ನೀವೇನೋ ಅಕಸ್ಮಾತ್ ನಮ್ಮ ಅಣ್ಣನ ಬಳಗದವರು ಕರೆಕ್ಟಾಗಿ 9 ಗಂಟೆಗೆ ನೀವು ಹುಟ್ಟಕ್ಕೆ ಹೋಗಲಿಲ್ಲ ಅಂದ್ರೆ ಮನೆಯಾಗಿದ್ದು ಹೆಣ್ತಿ ಅಂತಾಳ. ಏನಂತಾಳ? ಎಲ್ಲೋಗಿದ್ದು ತಿರುಗಾಡಕ್ಕೆ, ಮನೆಯಾಗ ಹೆಣ್ತಿನ ಸ್ವಲ್ಪ ಖಬರ್ ಇರಲಿ ನನಗೆ ಅಂತಿರಿಲ್ಲ, ಬರ್ತೇನಿಲ್ಲ ಇನ್ನು ಎಲ್ಲಿದೆ ಅಂತ ತಿಳ್ಕೊಂಡು ಅಂತಾರೆ. ಹಂಗಲ್ಲ ಅಂತಿರ್ತಾರೆ. ಮತ್ತು ಈಗೂ ಕೂಡ ಮಂದಿ ಏನಾಗೈತಿ ಗೊತ್ತನ್ರಿ, ಈಗ ಬದಲಾವಣೆ ಆಗೈತಿ. ಈಗ ಅವಾಗಂತ ಇಲ್ಲ, ಈಗ ಬದಲಾವಣೆ ಭಾಳ ಬದಲಾವಣೆ ಆಗೈತಿ. ಏನು ಬದಲಾವಣೆ ಆಗೈತಿ? ಹೆಣ್ಮಗಳು ಫೋನ್ ಹಚ್ತಾಳಂತ ಗಂಡನಿಗೆ, ಎಲ್ಲಿದಿ? ನಾ ಇಂಥಲ್ಲದೀನಿ. ಮತ್ತು ಊಟಕ್ಕೆ ಅವ ಅಂತಾನ, ನೀವು ಊಟ ಮಾಡ, ನಾ ಊಟ ಮಾಡಿ ನಾಳೆ ನೀನು ಸೆಟಿ ಅಲ್ಲೇ ಅಂತಾಳಂತ. ಹಿಂಗಂತಾಳ ನೋಡಿ, ಎಷ್ಟು ವಿಚಿತ್ರಲ್ಲ. ಅವಾಗಿನ ಕಾಲದಾಗ ನೀ ಬರೋ ತನಕ ನಾ ಊಟ ಮಾಡಂಗಿಲ್ಲ, ರಾತ್ರಿ 1 ಗಂಟೆ ಆದರೂ ಕೂಡ ನಾ ಊಟ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಕುಳಿತುಕೊಂಡವ್ರು ಎಷ್ಟೋ ಮಂದಿ ಅದಾರ ಈ ಜಗತ್ತಿನೊಳಗೆ, ಅದಾರಿಲ್ರಿ. ಯಾಕೆ ನಮ್ಮ ಭಾರತೀಯ ಪರಂಪರೆ ಏನು ಹೇಳ್ತದಂದ್ರೆ, ಗಂಡ ಉಂಡ ಬಿಟ್ಟಿರುವಂಥ ತಟ್ಟಿ ಒಳಗೆ ಹೆಣ್ತಿ ಉಣಬೇಕಂತ ತಿಳ್ಕೊಂಡು ಒಂದು ನೇಮ ಅದ. ಮತ್ತು ಏನು ನೇಮ ಮಾಡ್ಯಾರ ಅಂತ ತಿಳ್ಕೊಂಡ್ರೆ, ಗಂಡ ಊಟ ಮಾಡಿದ ಬಳಿಕ ಅದಾ ತಟ್ಟಿನೊಳಗೆ ಹೆಣ್ತಿ ಊಟ ಮಾಡಬೇಕು, ಮತ್ತು ಗಂಡ ಮಲಗಿದ ಬಳಿಕ ಹೆಣ್ತಿ ಮಲ್ಕೋಬೇಕು. ಹೇಳಬೇಕಾದ್ರೆ ಗಂಡ ಹೇಳುವುದಕ್ಕಿಂತ ಮೊದಲ ಹೆಣ್ತಿ ಹೇಳ್ಬೇಕಂತ ನೇಮ ಐತಿ. ಹೀಗೆ ಹಂಗಾಗೈತಿ, ಉಲ್ಟಾ ಆಗೈತಿ ಅಲ್ಲ, ಹೌದಲ್ಲ? ಇದು ನೇಮ ಉಲ್ಟಾ ಆಗೈತಿ. ಮತ್ತು ಏನಂತ ತಿಳ್ಕೊಂಡಂತಾರ, ಗಂಡ ಹೇಳುವುದಕ್ಕಿಂತ ಮೊದಲು ಹೆಣ್ಮಗಳು ಹೇಳಬೇಕಾದ್ರೆ ಹೆಂಗೆ ಹೇಳ್ಬೇಕಂತ ತಿಳ್ಕೊಂಡಂತಾರ, ಗಂಡನೇ ದೇವರು, ಗಂಡನ ಹೊರತು ಗತಿ ಇಲ್ಲ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡಬೇಕು, ಎದ್ದೇಳಬೇಕಾದ್ರೆ ನನಗೆ ಯಾವ ದೇವರು ಮುಖ್ಯವಲ್ಲ, ಇವತ್ತಿನಿಂದ ನನಗೆ ಪತಿಯೇ ದೈವ, ಪತಿಯೇ ದೇವರು ಅಂತ ತಿಳ್ಕೊಂಡು ಗಂಡನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ಬೇಕಂತ್ರಿ. ನೀವು ಮಾಡಿರೇನ? ಎಂಥವನು ಅದು ಪಾದ, ಎಲ್ಲಿದವನು ಪಾದ, ಹೌದಲ್ಲ? ಅವಾಗ ಗಂಡನ ಪಾದ ಪೂಜೆ ಮಾಡಿಸಿದ್ದ ಒಂದು ಕರೆಗೆ, ಯಾವಾಗ ಮದುವೆ ಸಮಯದಾಗ ಮಾಡಿಸಿದ್ದ ಒಂದು ಪಾದ ನೋಡಿದ್ದು ಒಳ್ಳೆ ಇವತ್ತಿನ ಪಾದ ಎಂಥವನು ಗೊತ್ತಿಲ್ಲ. ಗಂಡನೇ ದೇವರು, ಗಂಡನೇ ಹೊರತು ಗತಿ ಇಲ್ಲ. ಅದಕ್ಕೆ ಬಂಧನ ಅಂತ ಕರೆದು ಹೆಣ್ಣಿಗೆ ಸ್ವಾತಂತ್ರ್ಯ ಸಿಗ್ತದೆ. ಗಂಡಗೆ ಮದುವೆಗಿಂತ ಮೊದಲು ನವಿಲಿನಂಗೆ, ಮದುವೆ ಆದ ಬಳಿಕ ಎಂಗೇಜ್ಮೆಂಟ್ ನಿಶ್ಚಯವಾದ ಬಳಿಕ ಸಿಂಹದಂತೆ. ನೋಡ್ಬೇಕು ನೀವು, ನಿಶ್ಚಯವಾದ ಬಳಿಕ ಹೆಂಗಿರ್ತಾನೆ ಹುಡುಗ ಅಂತ ತಿಳ್ಕೊಂಡ್ರೆ, ಕನ್ಯಾ ನೋಡಿದ ಫಿಕ್ಸ್ ಆಯ್ತು, ಆದ ಬಳಿಕ ಎಂದು ಎಂಗೇಜ್ಮೆಂಟ್ ಆತಲ್ಲ ಅವತ್ತಿನ ದಿವಸ ಇವತ್ತು ಹುಡುಗರು ಏನು ಮಾಡ್ತಾರೆ, ಮೊಬೈಲ್ ಕೊಡಿಸ್ತಾರೆ. ಕೊಡಿಸಂಗಿಲ್ಲ, ಮೊಬೈಲ್ ಕೊಡಿಸ್ತಾರೆ. ಒಂದು ಮೊಬೈಲ್ ತೊಗೊಂಡು ಕೊಡಿಸಿದ 10,000 ರೂಪಾಯಿ ಮೊಬೈಲು, ತಾನೊಬ್ಬ ಮೊಬೈಲು, ಅನ್ಲಿಮಿಟೆಡ್ ಕಾಲ್ ಇಬ್ಬರಿಗೆ. ಇನ್ನು 6 ತಿಂಗಳು ಮುಂದೆ ಇರ್ತೈತ್ರಿ ಅದು ಮದುವೆ. 6 ತಿಂಗಳು ಮುಂದೆ ಇರೋದ್ರಾಗ ಮದುವೆ ಏನಂತ ತಿಳ್ಕೊಂಡ್ರೆ ಅನ್ಲಿಮಿಟೆಡ್ ಕಾಲ್, ಇಬ್ಬರು ಮಾತಾಡಕತ್ತಿದ್ರು. ಹೆಂಗೆ ಮಾತಾಡಕತ್ತಿದ್ರು ಅಂತ ತಿಳ್ಕೊಂಡ್ರೆ, ಹುಡುಗ ಏನು ಮಾಡಕತ್ತಿದ, ಮಾತಾಡ್ಕೊತ ಉಪ್ಪದಿನ ಕ್ರಾಸಿಗೆ ಹೋದನ್ರಿ ಅವನು. ಮಾತಾಡ್ಕೊತ ಉಪ್ಪದಿನ ಕ್ರಾಸಿ ಮನೆಗೆ ಬಂದು ಎಲ್ಲಿ ಮಾತಾಡಕ್ಬೇಕಂತ ತಿಳ್ಕೊಂಡ ಮೆಳಗಿ ಮೇಲೆ ಕುಂಬಿ ಮೇಲೆ ಮಾತಾಡಕತ್ತಿದ್ದಂತ. ಕುಂಬಿ ಮೇಲೆ ಅಲ್ಲಿ ಕೂತ್ಕೊಂಡು ಮಾತಾಡೋದು, ಇಲ್ಲಿ ಕೂತ್ಕೊಂಡು ಮಾತಾಡೋದು, ಏನು ಮಾತಾಡೋದು, ನೀ ಉಣ್ಣೋತ ನಾ ಉಣ್ಣಂಗಿಲ್ಲ, ನೀವು ಊಟ ಮಾಡಂತ ತಿಳ್ಕೊಂಡು ಇಷ್ಟೆಲ್ಲ ಹೇಳಕತ್ತಿದ. 6 ತಿಂಗಳು ಮುಂದಿತ್ತು ರೀ, ಮದುವೆ ಆತು. ಮದುವೆ ಆಗಿ 3 ತಿಂಗಳಾತು, ಜಗಳ ಬಂತು ರೀ. ಜಗಳ ಬಂದ ಬಳಿಕ ಅವಾಗ ಏನಂದರು, ಜಗಳ ಬಂತು. ಊರಾಗ 4 ಮಂದಿ ಬಂದರು. ಯಾಕೆ ಲೇತಮ್ಮ, ಯಾಕೆ ಜಗಳ ಆಡಕತ್ತಿದೆ? ಇಲ್ಲಿ ಬಿಡ್ರಿ, ಹಾಕಿರ್ಬೇಕು ಒಂದು ಅಲ್ರಿ, ನಾ ಇರಬೇಕು ಒಂದು. ಇದು ಮೊದಲ ಎಷ್ಟು ಜೀವ ಇದ್ದ, ಮೊಬೈಲ್ ಕೊಡಿಸಿದ್ದ ಎಲ್ಲ ಇದ್ದ, ಆ ಪ್ರೀತಿ ಎಲ್ಲ ಕಳ್ಕೊಂಬಿಟ್ಟ. ಅದಕ್ಕೆ ಮೊದಲ ನವಿಲು, ಆಮೇಲೆ ಸಿಂಹ, ಆಮೇಲೆ ಏನೆಲ್ಲ ಹಾಕ್ತಿರ್ತೈತಿ. ಹಂಗೆ ಇಲ್ಲೇನಂತ ತಿಳ್ಕೊಂಡ್ರೆ, ಮಾಂಗಲ್ಯವನ್ನು ಕಟ್ಟಿದ. ಎಲ್ಲಿ ಕಟ್ಟಿದ್ರ ಅಂತ ತಿಳ್ಕೊಂಡ್ರೆ, ಮದುವೆಯ ಸಮಯದೊಳಗೆ ಕೊರಳಿಗೆ ಕಟ್ಟಿದ. ಹೌದಲ್ರಿವ? ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದ. ಮಾಂಗಲ್ಯಕ್ಕೆ ಒಡೆಯ ಅಧಿಕಾರಿ ಅಂತ ತಿಳ್ಕೊಂಡು ಕರೀತಾರೆ. ಹಂಗೆ ಅಲ್ಲೇನಂತ ತಿಳ್ಕೊಂಡ್ರೆ, ಮಾಂಗಲ್ಯ ತಾಳಿ ಅಂತಂದರು. ತಾಳು ಮಗಳೇ, ಗಂಡನ ಮನೆ ಒಳಗೆ ನೀವು ಹೋದಾಗ ಕಷ್ಟಗಳು ಬರುವುದು ಸಹಜ. ಗಂಡ ಬಡಿತಾನ, ಅತ್ತೆ ಮಾವರು ಬೈಬೋದು, ಏನಾದರೂ ಒಂದು ಮಾತುಗಳನ್ನು ಬಂದಾಗ ಸಹಿಸ್ಕೊ ಮಗಳ, ಎಲ್ಲಿವರೆಗೆ ಸಹಿಸ್ಕೋ, ಎಲ್ಲಿವರೆಗೆ ತಾಳ್ಕೋ, ತಾಳು ಕೊರಳ ತನಕ ಬರುವ ತನಕ ತಾಳು ಮಗಳೇ ಎನ್ನುವುದಕ್ಕಾಗಿ ತಾಳಿ ಅನ್ನುವಂಥ ಶಬ್ದವನ್ನು ಕಟ್ಟಿದರು. ಅದನ್ನು ಎಲ್ಲಿವರೆಗೆ, ಕೊರಳು ತನಕ ಬರುವವರೆಗೆ ತಾಳು ಮಗಳೇ ಎನ್ನುವುದಕ್ಕಾಗಿ ತಾಳಿಯನ್ನು ಕೊರಳಿಗೆ ಕಟ್ಟಿದರು.
ತಾಳಿ ಅಂತ ತಿಳ್ಕೊಂಡ್ರು. ಇನ್ನೊಂದು ಮುತ್ತದ ನಮಗೆ ಗವಾಯಿಗಳು ಹಾಡಿದ್ರಲ್ಲ, ಏನು ಹಣೆಯಲ್ಲಿ ಕುಂಕುಮ ಹೆಣ್ಣು ಮಗಳ ಭೂಷಣ ಅಂತ. ಹೌದಲ್ಲಿ ನಿಮ್ಮ ಹಣೆ ಮ್ಯಾಳೆ ಕುಂಕುಮ ಎಷ್ಟು ಅಗಲ ಇರ್ತೈತಿ. ಹಿರಿಯರು ಹೇಳ್ತಿದ್ರು ಹಿಂದಕ್ಕೆ, ಏನಂತ, ಎಷ್ಟು ಅಗಲ ಕುಂಕುಮ ಹಚ್ಕೊತೀರಿ ಅಷ್ಟು ನಿಮ್ಮ ಗಂಡಿಂದ್ರ ಆಯುಷ್ ಹೆಚ್ಚಿಗೆ ಆಕತ್ತೆ ಅಂತ ತಿಳ್ಕೊಂಡು ಹೇಳ್ತಿದ್ರು. ಅವಾಗ ಅಂತಿದ್ರು, ಈಗಿಲ್ಲ ನನಗಲ್ಲ ಈಗ ಅದನ್ನು. ಯಾಕೆ ಅವಾಗೆಲ್ಲ ಕುಂಕುಮ ಸೌಭಾಗ್ಯವತಿ ಅಂತಿದ್ರು, ಈಗ ಬೇರೆ ಬೇರೆ ಅಂತಾರೆ. ಈಗೇನಂತಾರೆ ಇವ ಹಾಂ, ಈಗ ಬೇರೆ ಬೇರೆ ಅಂತಾರೆ. ಅವಾಗೆಲ್ಲ ಅಂತಿದ್ರು ಕುಂಕುಮ ಸೌಭಾಗ್ಯವತಿ ಅಂತಿದ್ರು, ಈಗೇನು ಅನ್ಬೇಕು ನಾವು? ಎಲ್ಲಾರ ನೋಡ್ರಿ, ಈಗ ನಾವೆಲ್ಲ ಭಕ್ತರ ಮನೆಗೆ ಎಲ್ಲಾರ ನಮಗೆ ಜಳಕ ಕರ್ಕೊಂಡು ಹೋಗಿರ್ತಾರಲ್ಲ, ಆ ಜಳಕ ಕರ್ಕೊಂಡು ಹೋದ ಅವ್ರ ಬಚ್ಚಲ ಮನೆಯಾಗ ಬಕೆಟ್ಗೆ ವಾಡಿಗೆ ಎಲ್ಲಿ ಬೇಕು ಅಲ್ಲೇ ಹಿಂಗೆ ಹಚ್ಚಿಬಿಟ್ಟಿರ್ತಾರೆ. ಟಿಕಳಿ ಇವ ನಾವು ತಿಳ್ಕೋಬೇಕು ಏನಂತ ತಿಳ್ಕೊಳೋದು, ಎಷ್ಟು ಅನಾಹುತ ಆಗ್ತದೆ ಅಂತ ತಿಳ್ಕೊಂಡ್ರೆ, ತಿರುಪತಿಲಿಂದ ಕೊಲ್ಲಾಪುರಕ್ಕೆ ಟ್ರೈನ್ ಹೊಂಟಿತ್ತಂತ. ಆದರೆ ತಿಮ್ಮ ತಿಪ್ಪ ಇಬ್ಬರು ಹತ್ತಿದ್ರಂತ. ಹತ್ತಿದಾಗ ಏನಾಗಿತ್ತು ಅಂತ ತಿಳ್ಕೊಂಡ್ರೆ, ಆ ತಿಮ್ಮ ತಿಪ್ಪ ಇಬ್ಬರು ಹೆಲಡಿಕೆ ಹಾಕ್ಕೊಂತಿದ್ರು. ಅವ ತಿಪ್ಪು ಹೋಗಿ ಹುಗುಳಿ ಬಂದಂತ. ಉಗುಳಿ ಬಂದ, ತಿಪ್ಪು ಹೋಗಿ ಉಗುಳಿ ಬಂದು ಕುದ್ರದ್ರಾಗ ತಿಮ್ಮ ಏನಂದ, ಅವನ್ನ ಕತ್ತಿಲೇ ಎಲ್ಲಡಿಕೆಯಲ್ಲಿ ಹುಗುಳಿದಿ ಅಂದ. ಅಲ್ಲಿ ಬಾಗಿಲ್ದಾಗ ಒಂದು ಕೆಂಪು ಬಟನ್ ಐತಿ, ಅಲ್ಲಿ ಹೊತ್ತು ಅದು ಬಾಯಿ ತೆರಿತದ, ಅದ್ರಾಗ ಹುಳಿ ಬಾ. ಇವ ಹಿಂಗೆ ಬಾಯಿ ತುಂಬ ಹಾಕ್ಕೊಂಡಿದ್ದು ಹಿಂಗೆ ಹೋಗೋದ್ರಾಗ ಬಾಗಲ್ದಾಗ ಒಬ್ಬ ಹೆಣ್ಮಗಳು ಇಷ್ಟು ಅಗಲ ಟಿಕ್ಳು ಹಚ್ಕೊಂಡು ಅದು ನಿದ್ದೆ ಮಾಡಾಕತ್ತೈತೆ. ನಿದ್ದೆ ಮಾಡೋದ್ರಾಗ ಇವ ಏನಂದ, ಹಿದ ಇರ್ಬೇಕು ಬಟನ್ ಅಂತ ತಿಳ್ಕೊಂಡು ಹೋಗ್ತಿದ್ದ. ಅದು ನಿದ್ದೆ ಮಾಡೋದ್ರಾಗ ಬಾಯಿ ತೆರಿತು, ಆ ಮುದುಕಿ ಬಾಯಿಗೆ ಹುಗುಳಿ ಬಂದವ. ಏನೆಲ್ಲ ಅನಾಹುತ ಆಗ್ತೈತಿ. ಅದಕ್ಕೆ ನಾವೆಲ್ಲರೂ ತಿಳ್ಕೋಬೇಕು ಏನಂತ ಅಂತ ತಿಳ್ಕೊಂಡ್ರೆ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗೆ ಅದು ಭೂಷಣ ಎನ್ನುವ ಹಾಗೆ ಮಹಾದೇವಮ್ಮ ತಾಯಿಯವರು ಶರಣರ ಒಂದು ಮನೆ ಒಳಗೆ ಯಾವ ರೀತಿ ಬದುಕನ್ನು ಕಟ್ಕೊಂಡು ಬರಾಕತ್ತಿದ್ರು ಅಂತ ತಿಳ್ಕೊಂಡ್ರೆ, ನಾವೆಲ್ಲ ಅಂತೀವಿ 4 ಮಂದಿ ಬಂದ್ರೆ ಇಲ್ಲೇ ಕರ್ಕೊಂಡು ಬಂದಿ ಅಂತ ತಿಳ್ಕೊಂಡು ಹೇಳುವಂಥ ಸಮಯದೊಳಗೆ ಶರಣ ಬಸಪ್ಪನವ್ರ ಮನೆ ಒಳಗೆ ಸಾಕಷ್ಟು ಮಂದಿ ಬರಾಕತ್ತಿತ್ತಂತ. ಯಾಕಂತ ತಿಳ್ಕೊಂಡ್ರೆ, ಮನೆಯಾಗಿದ್ದವರು ನೀವೆಲ್ಲರೂ ಕೂಡ ಬಹಳ ಚೆನ್ನಾಗಿರಬೇಕು. ಒಬ್ಬ ಗಂಡಿನ ಯಶಸ್ವಿಯಿಂದ ಒಬ್ಬ ಹೆಣ್ಮಗಳು ಇರ್ತಾಳೆ ಎನ್ನುವುದಕ್ಕೆ ಸಾಕ್ಷಿ ಶರಣರ 40 ವಾಡದ ವೀರೇಶ್ವರ ಶರಣರ ಧರ್ಮಪತ್ನಿ. ಯಾರೇ ಬರಲಿ ಬಂದವರಿಗೆ ಬರ್ರಿಪ್ಪ ಶರಣರು ಮನೆಯಾಗ ಕೂಡ್ರಿ ಬರ್ರಿ ಅಂತ ತಿಳ್ಕೊಂಡು ಮನೆಯಾಗ ಪ್ರಸಾದ ಮಾಡಿಸಿ ಹೋಗೋರು. ಇವ ಪ್ರಸಾದ ಮಾಡಿಸೋರು. ಇಲ್ಲೇ ಗುಡದೂರಿನ ದೊಡ್ಡ ಬಸವಾರಿ ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರೆ. ಅವ್ರ ಮನೆ ಒಳಗೆ ದೊಡ್ಡ ಬಸವಾರಿ ಇಲ್ಲದ ಸಮಯದೊಳಗೆ ಯಾರೇ ಬಂದರೂ ಕೂಡ ಬರ್ರಿಯಪ್ಪ ಕುಳ್ತ್ಕೋರಿ ಪ್ರಸಾದ ಮಾಡ್ರಿಪ್ಪ, ಹಂಗೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಅಂತಿದ್ರಂತ. ಹಂಗೆ ಹೋಗ್ಬೇಡ್ರಿಪ್ಪ, ಹಂಗೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಅನ್ನೋರಂತ. ಜೇಡ್ರ ದಾಸಿಮಾರರ ಮನೆ ಒಳಗೆ ಅವ್ರ ಪ್ರಸಂಗ ಹಿಂಗೆ ಬರ್ತೈತೆ. ಅವ್ರ ಮನೆ ಒಳಗೆ ಒಂದು ದಿನ ದಾಸಿಮಾರರು ಹಿಂಗೆ ಬಟ್ಟೆಯನ್ನು ನೇಯ್ಬೇಕು, ನೇಯ್ದಿದ್ದನ್ನು ಬಟ್ಟೆಯನ್ನು ತಗೊಂಡು ಹೋಗಿ ಸಂತಿ ಒಳಗೆ ಮಾರಬೇಕು. ಮಾರಿದ್ದನ್ನು ಬಂದಿರುವಂಥ ಹಣದಿಂದ ಏನು ಮಾಡ್ತಿದ್ದು ದಾಸಿಮಾರ್ಯರು, ಆ ಹಣವನ್ನು ತಗೊಂಡು ಬಂದು ದಾಸೋಹ ಮಾಡೋರು, ದಿನನಿತ್ಯ ದಾಸೋಹ ಮಾಡೋರು. ಆದರೆ ಒಂದು ದಿನ ಹಿಂಗೆ ನಡೀತಿತ್ತಲ್ಲ, ಆ ಊರೊಳಗೆ ಜನ ಒಂದಿಷ್ಟು ಪಂಡ್ರಾಪುರಕ್ಕೆ ಏನೋ ಭಜನೆ ಹೊಂಟಿತ್ತಂತ. ಭಜನೆ ಹೋಗೋ ಮುಂದೆ ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ, ಯಾರೂ ಆ ಊರೊಳಗೆ ಆ ಭಜನೆ ಸಂಘದವ್ರನ್ನ ಕರೆದು ಒಂದಿಷ್ಟು ಕಪ್ ಚಹಾ ಕುಡಿಸ್ಲಿಲ್ಲಂತ. ಕುಡಿಸ್ಲಾರ್ದಕ್ಕೆ ಹಂಗೆ ಹೋದ್ರಂತವ್ರು. ಆ ಊರು ದಾಟಿ ಹೋಗೇ ಬಿಟ್ರವರು. ಹೋಗೋದ್ರಾಗ ಯಾರೋ ಬಂದು ದಾಸಿಮಾರರು ಬಟ್ಟೆ ನೇಯಕತ್ತಿದ್ರಂತ. ಬಟ್ಟೆ ನೇಯ ಮುಂದೆ ದಾಸಿಮಾರರಿಗೆ ಈ ವಿಷಯ ತಿಳಿತು. ಯಪ್ಪ, ನಮ್ಮೂರಿಗೆ ಹಿಂಗೆ ಭಜನೆ ಹೊಂಟಿತ್ತಪ್ಪ, ಪಂಡ್ರಾಪುರಕ್ಕೆ ಭಜನೆ ಹೊಂಟದ, ದಂಡಿಗೆ ಹೊಂಟದ. ನಮ್ಮೂರು ಜನ ಯಾರೂ ಕೂಡ ಹಿಂಗೆ ಹೋಗೋರು ಒಂದು ಕಪ್ ಚಹಾಕ್ಕೆ ಸಹಿತ ಕುಡಿಸ್ಲಿಲ್ಲ, ಹಂಗೆ ಕಳಿಸಿದ್ರಪ್ಪ. ಹಂಗೆ ಹೋದ್ರವರು, ನಮ್ಮ ಊರಾಗಾಶೆ ಹೋದ್ರು. ಹೌದೇನು, ಬಟ್ಟೆ ನೇಯೋದನ್ನು ಬಿಟ್ಟು ಓಡಿ ಹೋದಂತ. ನೋಡಿ ಹೆಂಗಿರ್ಬೇಕು ಅವು. ಬಟ್ಟೆ ನೇಯೋದನ್ನು ಬಿಟ್ಟು ಓಡಿ ಹೋದ. ಅಷ್ಟೊತ್ತಿಗೆ ಆಗಲೇ ಅವರು 1 ಕಿಲೋಮೀಟ್ರ್ ಊರು ಬಿಟ್ಟು ದಾಟಿ ಹೋಗಿದ್ರಂತ. ಒಂದು 20-25 ಜನ ಇದ್ರಂತ. ಅವರು ಊರು ಬಿಟ್ಟು ಆ ಕಡೆ ಆಗಲೇ ದೂರ ಹೋಗಿದ್ರು. ಇವ ಓಡಿ ಹೋದವನ ದಾಸಿಮಾರ್ರೆ ಕೈ ಮಾಡಿ ಕೂಗಿ ಕರೆದನಂತ. ಯಪ್ಪ ಸ್ವಲ್ಪ ನಿಂತ್ಕೊಳ್ರಿ ಅಂತ ತಿಳ್ಕೊಂಡಂತ. ಯಪ್ಪ ಸ್ವಲ್ಪ ನಿಂತ್ಕೊಳ್ರಿ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅವ್ರು ಅಂದ್ರಂತ, ಅವನು ಪಂಡ್ರಾಪುರಕ್ಕೆ ಬರಕತ್ತೇನೇನ, ಹೋಗೋ ನಡ್ರಿ ಅಂತ ತಿಳ್ಕೊಂಡು ಅನ್ನಕತ್ತಿದ್ರಂತ. ಹೋಗಬೇಡ್ರಿಪ್ಪ ಸ್ವಲ್ಪ ನಿಂತ್ಕೋರಿ ಅಂತ ತಿಳ್ಕೊಂಡು ಜೋರಾಗಿ ಕೂಗಿದ ಬಳಿಕ ಮತ್ತೆ ನಿಂತ್ಕೊಂಡ್ರಂತ. ಅವಾಗ ಹೋಗಿ ದಾಸಿಮಾರ್ರಿ ಅಂದ್ರಂತ, ಯಪ್ಪ ನೀವು ಹಂಗೆ ಹೋಗಬೇಡ್ರಿ, ನಮ್ಮ ಮನೆಗೆ ಒಂದು ಸ್ವಲ್ಪ ಪಾದ ಹಾಕಿ ಹೋಗ್ರಿ, ನಮ್ಮ ಮನೆಯಾಗ ಒಂದಿಷ್ಟು ಪ್ರಸಾದ ಮಾಡ್ಕೊಂಡು ಹೋಗ್ರಿಪ್ಪ, ಹಂಗೆ ಹೋಗಬೇಡ್ರಿ ಅಂದ್ರಂತ.
ಹಂಗಂದ ಬಳಿಕ ಅವ್ರು ಅಂದರು, ಯಪ್ಪ ಊರು ದಾಟಿ ಬಂದೀವಿ, 1 ಕಿಲೋಮೀಟ್ರ್ ದಾಟಿ ಬಂದೀವಿ, ಮತ್ತೆ ಅದಕ್ಕೆ ಹೋಗೋ ಬರೋದಪ್ಪ. ಮುಂದಿನ ಊರಾಗ ಯಾರಾದರೂ ಭಕ್ತರು ಪ್ರಸಾದ ಮಾಡಿಸ್ತಾರೆ, ಪಂಡ್ರಿನಾಥ ಯಾಗಾದರೂ ವಿಠ್ಠಲ ಎಲ್ಲಿಯಾದ್ರೂ ಪ್ರಸಾದ ಕೊಟ್ಟೇ ಕೊಡ್ತಾನೆ, ನಾವು ಮುಂದಿನ ಊರಾಗ ಎಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗ್ತೀವಿ ಬಿಡು ಯಪ್ಪ ಅಂತ ತಿಳ್ಕೊಂಡು ಹಿಂಗೆ ಅಂದಾಗ ಅವಾಗ ದಾಸಿಮಾರ್ ಎಂಥ ಮಾತು ಹೇಳ್ತಾನೆ ಅಂತ ತಿಳ್ಕೊಂಡು ಅಂದ್ರೆ ಅವನು ಹೇಳಕತ್ತಿದ, ಯಪ್ಪ ನೀವು ಹಂಗಾವ್ ಹೋಗ್ಬೇಡ್ರಿ, ನೀವು ಹಂಗಾವ್ ಹೋಗ್ಬೇಡ್ರಿಪ್ಪ, ನಮ್ಮ ಮನೆಯಾಗ ಒಂದಿಷ್ಟು ಪಾದ ಹಾಕಿ ನಮ್ಮ ಮನೆಯಾಗ ನೀವು ಪ್ರಸಾದ ಮಾಡಿ ಹೋದ್ರಿ ಅಂತ ತಿಳ್ಕೊಂಡಂದ್ರೆ ಆ ಪಂಡ್ರಾಪುರದ ವಿಠ್ಠಲನೇ ಪ್ರಸಾದ ಮಾಡಿದಷ್ಟು ಪುಣ್ಯ ಬರ್ತೈತೆಪ್ಪ, ಹಂಗಾವ್ ಹೋಗ್ಬೇಡ್ರಿ, ಕೈ ಮುಗಿತೀನಿ ಅಂದ. ನೋಡಿ ಹೆಂಗಿರ್ಬೇಕು, ಇಷ್ಟೆಲ್ಲ ಬೇಡ್ಕೊಳಕತ್ತಾನ ಅಂತ ತಿಳ್ಕೊಂಡ ಬಳಿಕ ಹೋಗೋ ನಡ್ರಪ್ಪ ಅಂತ ತಿಳ್ಕೊಂಡು 20-25 ಮಂದಿ ಬಂದು ಕಟ್ಟಿ ಮೇಲೆ ಕುತ್ಕೊಂಡು ಭಜನೆ ಮಾಡಾಕತ್ತಿದ್ರಂತ. ಅವ್ರ ಜೊತೆಗೆ ಅವನು ಕೂಡ ಭಜನೆ ಮಾಡಾಕತ್ತಿದ. ಮನೆಯಾಗಿರುವಂಥ ಹೆಂಡತಿ ದುಗ್ಗಳಾದೇವಿ ಎಷ್ಟು ಮನೆಯಾಗ ಭಾಳಷ್ಟು ಬಡತನ ಅಂದರೆ ಇಂಥ ಬಡತನ, ಹಿಂಗೆ ದುಡಿಬೇಕು, ಹಿಂಗೆ ತೊಗೊಂಡು ಬಂದು ಅವ್ರು ಪ್ರಸಾದ ಮಾಡಬೇಕು, ಅವ್ರು ಅಷ್ಟು ಬಡತನದೊಳಗೆ ಜೀವನ ಮಾಡಿದವರು ಅವರು ದಾಸಿಮಾರ್ಯರು. ಅವಾಗ ಅವ್ರು ಅಂತಾರೆ, ಆ ದುಗ್ಗಳಾದೇವಿ ಅಂತಾಳ, ಇಷ್ಟು ಮಂದಿ ಕರ್ಕೊಂಡು ಬಂದಾರ, ಮತ್ತು ಹೆಂಗೆ ಮಾಡಲಿ ಅಂತ ವಿಚಾರ ಮಾಡಾಕತ್ತಿಲ್ಲ ಆಕೆ. ಯವ್ವ ಹೆಂಗೆ ಮಾಡಲಿ, ನಮ್ಮ ಮನೆಗೆ ನಿಮ್ಮ ಮನೆಗೆ ಆದ್ರೆ ಒಂದು 4 ಮಂದಿ ಕರ್ಕೊಂಡು ಹಿಂಗೆ ಬರೋದ್ರಾಗ ಚಾ ಮಾಡಂತ ತಿಳ್ಕೊಂಡಂತ ಗಂಡ ಚಾ ಮಾಡಂತ ತಿಳ್ಕೊಂಡ ಬಳಿಕ ಹೇಳ್ತಾನೆ, ಚಿಟ್ಟನ ಚಿರಿ ಚಾಪಡಿ ಅಲ್ಲೇ ಕರ್ಕೊಂಡು ಹೋಗೋಣ. ನಮ್ಮ ಮನೆಯಾಗ ಹಿಂಗತ್ತೆ ಆದ್ರೆ ಹೆಂಗೆ, ಅವ್ರು ಅಂತಾರೆ, ದಾಸಿಮಾರರ ಮನೆ ಒಳಗೆ ಹಿಂಗೆ ಕಟ್ಟಿ ಮೇಲೆ ಕುತ್ಕೊಂಡು ದಾಸಿಮಾರ ಭಜನೆ ಮಾಡಾಕತ್ತಿದ. ದುಗ್ಗಳಾದೇವಿ ನೋಡಾಕತ್ತಿದ, ಮನೆ ಒಳಗೆ ಏನೇನು ಇರಲಿಲ್ಲ, ಅಕ್ಕಿಲ್ಲ, ಬ್ಯಾಳಿಲ್ಲ, ಬೆಲ್ಲಿಲ್ಲ, ಏನೇ ಇಲ್ಲ, ಹೆಂಗೆ ಮಾಡಲಿ ಅಂತೂ ವಿಚಾರ ಮಾಡಾಕತ್ತಿಲ್ಲ. ವಿಚಾರ ಮಾಡಿ ಗಂಡ ನೋಡಿದ್ರೆ ಅಲ್ಲಿ ಕುತ್ಕೊಂಡು ಭಜನೆ ಮಾಡಾಕತ್ತಾನ ಅವ್ರ ಜೊತೆಗೆ. ಹೆಂಗಾರ ಕರೀಲಿ, ಇಷ್ಟು ಮಂದಿಯಾಗ ಏನಾ ಅಂತ ತಿಳ್ಕೊಂಡು ಕರೆದ್ರೆ ಮತ್ತೆ ಏನಾರ ಅಂತ ತಪ್ಪು ತಿಳ್ಕೊತಾರೆ ಅಂತ ತಿಳ್ಕೊಂಡು ಹೆಂಗೆ ಕರೀಲಿ ಅಂತ ತಿಳ್ಕೊಂಡು ಅಂದಾಗ ಗಂಡ ಭಜನೆ ಮಾಡ್ಕೋತಾನೆ ಹಿಂಗೆ ಕುತ್ಕೊಂಡಿದ್ದ. ಬಾಗಲ್ದಾಗ ನಿಂತ್ಕೊಂಡು ಹೆಂಡ್ತಿ ದುಗ್ಗಳಾದೇವಿ ಕರೆಯಕತ್ತಿಲ್ಲಂತ, ನೆಲುವಿನ ಮೇಲೆ ಬೆಲ್ಲದ ಪೆಂಟೈತೆ, ನನಗೆ ನಿಲ್ಕೋವಲ್ದು, ಕೆಳಗೆ ಇಳಿಸ್ಕೊಡುವ ಅಂದ್ಲಾಕಿ. ನೋಡಿ ಹೆಂಗಿರ್ಬೇಕು, ಮನೆಯಾಗ ಏನೇನೂ ಇಲ್ಲ, ಅಕ್ಕಿಲ್ಲ, ಬ್ಯಾಳಿಲ್ಲ, ಬೆಲ್ಲಿಲ್ಲ, ಹುಡುಕಿದ್ರೂ ಕೂಡ ಸಿಗದೇ ಇರತಕ್ಕಂಥದ್ದು ಎಲ್ಲಿ ಇರಲಿಲ್ಲ. ಅವಾಗ ಭಜನೆ ಮಾಡ್ತಕ್ಕಂಥ ದಾಸಿಮಾರ್ ಅಂತಾನೆ, ಓಹೋ ಮನೆಯಾಗ ಏನೂ ಇದ್ದಾಗಿಲ್ಲ, ಅದಕ್ಕೆ ಹಿಂಗೆ ಅನ್ನಕತ್ತಾಳ ಅಂದರು. ನೋಡು, ಸ್ವನ್ನಿಯ ಮಾತು ಅಂತ ಕರೀತಾರೆ, ಇವಕ್ಕೆ ಸೂಕ್ಷ್ಮವಾದ ಮಾತುಗಳು ಅಂತ ಕರೀತಾರೆ. ಅವಾಗ ಅಂದ, ಎದ್ದು ಹೋಗಲಿಲ್ಲ. ಅವ ಅಂತಾನೆ, ಏನಂತ, ಒಲಿ ಮ್ಯಾಗೇನ ನೀರು ತುಂಬೈತಲ್ಲ ಹಂಡೆ, ಆ ಹಂಡೆಯನ್ನು ನೀರು ಆ ಬಚ್ಚಲ್ದಾಗ ಚೆಲ್ಲಿ ಇತ್ತಲ ಭಾಗದಾಗ ಹೋಗು ಅಂದ್ರೆ ಅವ್ರು ಹಂಡೆ ನೀರನ್ನು ಚೆಲ್ಲಿ ಅದನ್ನು ಡಬ್ಬ ಹಾಕಿ ಆ ನೆಲುವಿನ ಮ್ಯಾಗಿನ ಬೆಲ್ಲದ ಪೆಂಟ್ ಐತಲ್ಲ ಕೆಳಗೆ ಇಳಿಸ್ಕೊ ಅಂತ ತಿಳ್ಕೊಂಡು ಹೇಳಿದವ. ಸೂಕ್ಷ್ಮವಾದ ಮಾತು ಹೇಳಿದ. ಅಷ್ಟಕ್ಕೆ ಆಗಿ ತಿಳ್ಕೊಂಡು, ಓಹೋ ಈ ಹಂಡೆ ಮಾರಿ ಹಿಂಗೆ ರೊಕ್ಕ ತೊಗೊಂಡು ಬೆಲ್ಲ ಬೇಳೆ ತೊಗೊಂಡು ಬಾ ಅಂತ ಹೇಳಕತ್ತಾನ ಅಂತ ತಿಳ್ಕೊಂಡು ಅರ್ಥ ಆತ. ನಿಮಗೆ ಹಿಂಗೆ ಅರ್ಥ ಆಕೈತೇನು ಇದೇನಾರ? ನಮ್ಮ ಮನೆಗೆ ನಿಮ್ಮ ಮನೆಗೆ ಅರ್ಥ ಆಕೈತೇನು? ಹಂಗೆ ಅನ್ನೋದಷ್ಟೇ ತಡ, ಹೆಣ್ಮಗಳು ಬಚ್ಚಲ್ದಾಗ ಹಂಡೆ ನೀರು ಚೆಲ್ಲಿಲ್ಲಂತ ಹಿತ್ತಲ ಭಾಗದಿಂದ ಹೋಗಿ ಇದ್ದವ್ರ ಮನೆಗೆ ಹೋಗಿ ಅದನ್ನು ಮಾರಿ ಬಂದಿರುವಂಥ ಹಣದಿಂದ ಬೆಲ್ಲ, ಬ್ಯಾಳಿ, ಅಕ್ಕಿ ತೊಗೊಂಡು ಬಂದು ಅವಾಗ ಹುಗ್ಗಿ ಮಾಡಕತ್ತಾಳ. ಅನ್ನ ಸಾರು ಮಾಡಿದ್ದು 20-25 ಮಂದಿಗೆಲ್ಲರೂ ಗಂಡ ಹೆಂಡತಿ ಇಬ್ಬರ ನಿಂತ್ಕೊಂಡು ಉಣಿಸ್ತಾರೆ. ಉಣಿಸಿದ್ರು. ಅವಾಗ ಅವ್ರು ಅಂತಾರೆ, ಊಟ ಮಾಡಿದವ್ರು ಹೇಳಿದರು ದಾಸಿಮಾರಿಗೆ, ಏನಪ್ಪ ಎಂಥ ಪ್ರಸಾದವನ್ನು ಊಟ ಮಾಡಿದ್ರಲ್ಪ, ಎಂಥ ಪ್ರಸಾದವನ್ನು ಊಟ ಮಾಡಿದಪ್ಪ, ಇಂಥ ಪ್ರಸಾದ ನಾವು ಜೀವನದಾಗ ಎಂದೂ ಉಂಡಿಲ್ಲ ಅಂತ ತಿಳ್ಕೊಂಡು ಅಂತಿದ್ರಂತ 20-25 ಮಂದಿ. ಅವರೆಲ್ಲರೂ ಊಟ ಮಾಡಿ ಹೋಗ್ಬೇಕಾದ್ರಂದ್ರಂತ ಹಾರೈಸಿದ್ರಂತ. ಏನಂತ, ದಾಸಿಮಾರ್ಯ ನಿನ್ನ ಭಕ್ತಿ ಸದಾವ ಕಾಲ ಹೀಗೆ ಇರ್ಲಪ್ಪ, ವಿಠ್ಠಲನ ಕೃಪೆ ಸದಾವ ಕಾಲ ನಿನ್ನ ಮ್ಯಾಲೆ ಇರ್ಲಪ್ಪ ಅಂತ ತಿಳ್ಕೊಂಡು 20-25 ಮಂದಿ ಹಿಂಗೆ ಅಂದ್ರಂತ. ನೋಡಿ ಹೆಂಗಿರ್ಬೇಕು. ನಮ್ಮ ಮನೆಗೆ ಯಾರಾದರೂ ಬಂದಾರ ಅಂತ ತಿಳ್ಕೊಂಡು ಅಂದ್ರೆ ಅವರನ್ನು ಬರಮಾಡಿಕೊಳ್ಳುವುದು ಶರಣರು ಬರುವೆಮೆಗೆ ಪ್ರಾಣ ಜೀವಾಳವಯ್ಯ ಎನ್ನುವ ಹಾಗೆ 2 ಮಾತುಗಳು ಚಲೋ ಮಾತಾಡಬೇಕಂತ ರೀ. 2 ಮಾತು ಬರ್ರಿಪ್ಪ ಅಂತ ತಿಳ್ಕೊಂಡ್ರೆ ಸಾಕಂತ, ಬನ್ನಿ ಅಂತ ತಿಳ್ಕೊಂಡ್ರೆ ಸಾಕಂತ, ಅಷ್ಟು ಸಾಕು. ಚಲೋ 2 ಮಾತುಗಳನ್ನು ಮಾತಾಡಬೇಕಂತ. ಹಂಗೆ ಶರಣರ ಮನೆಗೆ ಸಾಕಷ್ಟು ಮಂದಿ ಬರ್ತಿದ್ರು. ನಮ್ಮ ಮನೆಗೆ ಸಾಕಷ್ಟು ಮಂದಿ ಯಾರನ್ನ ಕೇಳ್ಕೊಂಡು ಬರ್ತಿರ್ತಾರಲ್ಲ, ನಿಮ್ಮ ಮನೆಗೆ ಯಾರೋ ಬರ್ತಿರ್ತಾರೆ. ಹಂಗೆ ಒಬ್ಬ ಬೆಂಗಳೂರಿನಿಂದ ದೋಸ್ತ್ ಬಂದ. ಹಳ್ಳಿ ಅಂತ ಮನೆಯಾಗ ದೋಸ್ತ ಮನೆ ಕಡಿಸಿದ್ದ, ಬರೋಕ್ಕಾಗಲಿಲ್ಲಂತ. ಹಳ್ಳಿ ಅಂತ ಮನೆಗೆ ಬಂದಾಗ ದೋಸ್ತನ ಮನೆಗೆ ಬಂದಿದ್ದ. ನಾನು ಗೃಹ ಪ್ರವೇಶಕ್ಕೆ ಬರೋಕ್ಕಾಗದಕ್ಕೆ ಇವತ್ತು ಬಂದು ನನ್ನ ಗೆಳೆಯನ ಮನೆಗೆ ಹೋಗಿ ಬರ್ಬೇಕಂತ ಮಾತಾಡಿಸಿ ಬರ್ಬೇಕಂತ ತಿಳ್ಕೊಂಡು ಹೋದ ಬಳಿಕ ಅವಾಗ ಅಲ್ಲಿ ಮನೆ ಮುಂದೆ ಹೆಣ್ಮಗಳು ಕುತ್ಕೊಂಡು ಜೋಳ ಆಸನ ಮಾಡಾಕತ್ತಿದ್ಲಂತ. ಗೆಳೆಯನ ಹೆಣ್ತಿ, ಏನು ತಂಗಿ ನನ್ನ ಗೆಳೆಯ ಅದ ನಾನು ಅಂತ ಕೇಳಿದ. ಹಂಗೆ ಅನ್ನೋದ್ರಾಗ ಹೆಣ್ಮಗಳು ಏನು ಅನ್ಬೇಕು, ಆ ಹೆಣ್ಮಗಳು ಏನು ಅನ್ಬೇಕು, ನನಗೇನಾರ ಹೇಳಿ ಕೇಳಿ ಹೋಗ್ತಾನ, ನಾವು ಎಲ್ಲಿ ಹೋಗ್ಯಾನ ನನಗೇನು ಗೊತ್ತು ಅಂದ್ಲಕ್ಕಿ. ಯಾಕೆ ಎಲ್ಲಿ ಹೋಗ್ಯಾನ ನನಗೇನು ಗೊತ್ತು ಅಂದ್ಲಕ್ಕಿ. ಹಿಂಗೆ ಅನ್ನೋದ್ರಾಗ ಅವ ಅಂದ, ಒಳಗೆಲ್ಲ ಅಡ್ಡಾಡಿದಂತ.
ಎಲ್ಲ ಕಡೆ ಅಡ್ಡಾಡಿ ತಿರುಗಾಡಿ ಬಂದ ಬಳಿಕ ನೋಡಿದ ಏನವ ತಂಗಿ, ನಾನು ಬೆಂಗಳೂರಿಂದ ಬಂದೀನಿ, ನಿನ್ನ ಗಂಡ ಅವ ನನ್ನ ಗೆಳೆಯ, ಅದಕ್ಕೆ ನಿನ್ನ ಗಂಡ ಬಂದ ಬಳಿಕ ನನ್ನ ಗೆಳೆಯ ಬಂದ ಬಳಿಕ ಹೇಳು, ಮನೆಯೆಲ್ಲ ಭಾಳ ಚಲೋ ಅದ, ಮನೆಯೆಲ್ಲ ಭಾಳ ಚೆನ್ನಾಗಿ ಕಡಿಸ್ಯಾನ, ಆದ್ರೆ ಮೇನ್ ಬಾಗಿಲ ಸರಿ ಇಲ್ಲ ಅಂತ ಹೇಳು, ಮೇನ್ ಬಾಗಿಲ ಸರಿ ಇಲ್ಲ ಅಂತ ತಿಳ್ಕೊಂಡು ಹೇಳು ನಿನ್ನ ಗಂಡ ಬಂದಿಂದ ಅಂತ ತಿಳ್ಕೊಂಡು ಅಂದ ಬಳಿಕ ಸಾಯಂಕಾಲ ಹೊತ್ತಿಗೆ ಬರೋದ್ರಾಗ ಕೇಳಿದಂತ ಏನಂತ, ಯಾರಾದರೂ ಬಂದಿದ್ರು, ಇಲ್ಲ ನೀನು ಬೆಂಗಳೂರಿಂದ ನಿಮ್ಮ ಗೆಳೆಯ ಬಂದಿದ್ದ, ಮಾತಾಡಿದ, ಆದರೆ ಏನೋ ಮೊನ್ನೆ ಓಪನಿಂಗ್ ಮಾಡಿ ಈ ಮನಿನ, ಆದರೆ ಎಲ್ಲ ಚಲೋ ಐತಂತ, ಮೇನ್ ಬಾಗಿಲ ಸರಿ ಇಲ್ಲ ಅಂತ ತಿಳ್ಕೊಂಡು ಅಂದು ಹೋದ. ಇದನ್ನೇನು ಕಿತ್ತಿಡ್ಬೇಕನ ಅನ್ಲಕ್ಕಿ, ಇದು ಕಿತ್ತಿಡ್ಬೇಕನ ಅಂದ್ರೆ ಸುಮ್ಮನೆ ಮಾರನೇ ದಿವಸ ಮತ್ತು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹಿಂಗೆ ಹೋಗಬೇಕಾದ್ರೆ ಅವ ಅಂದ, ಹೇಳಕತ್ತಿದ ಹೆಂಡತಿಗೆ, ನೋಡು ನಾನು ಹೊಂಟೀನಿ, ಯಾರಾದರೂ ಬಂದ್ರೆ ಅವ್ರು ಬಂದವ್ರಿಗೆ ಏನನ್ನೋ, ಬರ್ರಿ ಅಣ್ಣ, ಬರ್ರಿ ಕಾಕ, ಬಾ ಚಿಗಪ್ಪ ಅಂತ ತಿಳ್ಕೊಂಡು ಕರೆದು ಒಂದು ಗ್ಲಾಸ್ ನೀರು ಕೊಡು, ನೀರು ಕೊಟ್ಟು ಒಂದಿಷ್ಟು ಮನೆಯಾಗಿದ್ದದು ಸ್ವಲ್ಪ ಏನಾದರೂ ಉಪಹಾರ ಮಾಡಿಸಿ ಕಳಿಸ್, ಹಂಗೆ ಕಳಿಸ್ಬೇಡ ಅಂತ ತಿಳ್ಕೊಂಡು 2 ಮಾತುಗಳನ್ನು ಹೇಳಿ ಹೋಗೋದ್ರಾಗ ಅವ ನಿನ್ನೇನು ಬಂದಿದ್ನಲ್ಲ ಗೆಳೆಯ ಮತ್ತು ಒಳ್ಳೆ ಬಂದವು. ಏನವಾ ತಂಗಿ, ಮತ್ತು ನನ್ನ ಗೆಳೆಯ ಅದನ್ನು, ಎಣ್ಣ ಬಾಯಣ್ಣ ಹೊಳಗೆ ಬಾಯಣ್ಣ ಅಂತ ತಿಳ್ಕೊಂಡು ಹೊಳಗೆ ಕರ್ಕೊಂಡೋಗಿ, ಎಣ್ಣ ನೀರು ಕುಡಿ, ಎಣ್ಣ ಇದನ್ನು ಮಾಡ್ತೇನೆ, ಉಪಹಾರ ಮಾಡ್ತೇನೆ, ನಾಷ್ಟ ಮಾಡ್ತೇನೆ, ಎಣ್ಣ ನಾಷ್ಟ ಮಾಡಿ ಅಂತ ತಿಳ್ಕೊಂಡು ನಾಷ್ಟ ಮಾಡಿದ ಬಳಿಕ ಮನೆಯೆಲ್ಲ ನೋಡಿ ಹೋಗ್ಬೇಕಾದ್ರೆ ಹೇಳಿದಂತ ಏನಂತ, ಏನವ ಮನೆ ಎಲ್ಲ ಚಲೋ ಅದ, ಮನೆ ಬಾಗಿಲೂ ಚಲೋ ಐತಂತ ಹೇಳಿದ. ಮನೆ ಬಾಗಿಲೂ ಚಲೋ ಐತೆ ಅಂತ ತಿಳ್ಕೊಂಡಂದ ಬಳಿಕ ಅವ ಗಂಡು ಒಳ್ಳೆ ಬಂದು ಸಾಯಂಕಾಲ, ಏನು ಯಾರು ಬಂದಿದ್ದ ನಿಮ್ಮ ಗೆಳೆಯ ಬಂದಿದ್ದ, ಅಲ್ಲ ನಿನ್ನೆ ಮೇನ್ ಬಾಗಿಲು ಸರಿ ಇಲ್ಲ ಅಂತ ತಿಳ್ಕೊಂಡಿದ್ದ, ಇವತ್ತೆಲ್ಲ ನಾಷ್ಟ ಮಾಡಿ ನೀರು ಕುಡಿದು ನಾಷ್ಟ ಮಾಡಿ ಹೋದ ಬಳಿಕ ಚಹಾ ಕುಡಿದು ಹೋದ ಬಳಿಕ ಎಲ್ಲ ಬರೋಬ್ಬರಿ ಐತೆ ಅಂತ ತಿಳ್ಕೊಂಡಂದಲ್ಲ ಅಂದ ಬಳಿಕ ಅವ ಹೇಳಿದ, ಹೇ ಹುಚ್ಚಿ, ಈ ಮನೆಗೆ ಹಾಯಾಪಾಯ ನೀನ, ಈ ಮನೆಗೆ ಹಾಯಾಪಾಯ ನೀನ, ಈ ಮನೆಗೆ ಮೇನ್ ಬಾಗಿಲ ಅಂದ್ರೆ ನಿನ್ನ ಬಾಯಿಯ ಮೇನ್ ಬಾಗಿಲ ಅಂದವ, ನಿನ್ನ ಬಾಯಿ ಮೇನ್ ಬಾಗಿಲ. ಅದಕ್ಕೆ ಬಂದವ್ರನ್ನ ಬನ್ನಿ ಅಂತ ತಿಳ್ಕೊಂಡು ಕರೆಯೋದು, ಶರಣರು ಬರುವ ಹೆಮಗೆ ಪ್ರಾಣ ಜೀವಾಳವಯ್ಯ ಎನ್ನುವ ಹಾಗೆ ಮಹಾದೇವ ತಾಯಿಯವರು ತಮ್ಮ ಜೀವನದೊಳಗೆ ಶರಣ ಬಸಪ್ಪನವ್ರನ್ನ ಪಡ್ಕೊಂಡಿದ್ದು ನನ್ನ ಪುಣ್ಯ ಅಂತ ತಿಳ್ಕೊಂಡು ಅನ್ಕೊತಾರೆ. ನೀವೆಲ್ಲ ಅನ್ನಬೇಕು, ಯವ್ವ ನಿಮ್ಮ ಯಜಮಾನ್ರು ನೀವೆಲ್ಲ ಪಡ್ಕೊಂಡಿರಲ್ಲ, ನಿಮ್ಮದೆಲ್ಲ ಪುಣ್ಯ ಅನ್ನಬೇಕು. ಏನಂತ, ಪಾಲಿಗೆ ಬಂದಿದ್ದು ಪಂಚಾಮೃತ ಎಲ್ಲರೂ ಪಡ್ಕೊಂಡ್ರಂತ, ನಂದು ಪಡ್ಕೊಂಡಿನಪ್ಪ, ಏನು ಮಾಡಬೇಕು, ಮುಂಚೆಲಿದ್ದ ಹೊತ್ತನ್ನು ಹೋಗ್ತೈತೆ, ರಾತ್ರಿ ದಾರಿ ಹಿಡ್ಕೊಂಡು ಸರ್ವೆ ಮಾಡ್ಕೊಂಡು ಬರ್ತೈತೆ, ನಂದು ಪಾಲಿಗೆ ಬಂದಿದ್ದು ಪಂಚಾಮೃತ. ಹಿಂಗೆ ಅನ್ಕೋಬೇಕಷ್ಟೇ, ಏನು ಬರೋಂಗಿಲ್ಲ, ಹಂಗೆ ಅನ್ಕೊಂಡು ಜೀವನ ಮಾಡೋದಿರ್ತೈತೆ. ಹಾಗಾಗಿ ಇವತ್ತಿನ ಪರಮ ಪೂಜ್ಯರಾಗಿರುವಂಥ ಸಡಸ್ಥಲ ಬ್ರಹ್ಮ 108 ಗುರುಶಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರದ್ದು ನಿಮಗೊಂದು ವಿಷಯ ತಿಳಿಸ್ಬೇಕಾಗಿತ್ತು.